ಮುಖ್ಯಮಂತ್ರಿಗಳು ಇವತ್ತು ದೇವರಾಜ ಅರಸು ದಾಖಲೆ ಮುರಿದಿದ್ದಾರೆ ಸರ್. ನೋಡಿ, ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರೆಕಾರ್ಡ್ಗೋಸ್ಕರ ಅವರು ರಾಜಕೀಯ ಮಾಡ್ತಾ ಇಲ್ಲ, ಜನರ ಸೇವೆಗೋಸ್ಕರ ಮಾಡ್ತಾ ಇದ್ದಾರೆ. ಅವ್ರದ್ದಾದಂಥ ಒಂದು ಛಾಪನ್ನು ಕರ್ನಾಟಕದ ಇತಿಹಾಸದ ಪುಟದಲ್ಲಿ ಮೂಡಿಸಿ ಅವರಾಗಲೇ ಮಾಡಿದ್ದಾರೆ. ದಾಖಲೆ ಮಟ್ಟದ ಬಜೆಟ್ಗಳನ್ನು ನೀಡಿದ್ದಾರೆ. ಸಾಮಾಜಿಕ ನ್ಯಾಯದ ಪರವಾಗಿ, ಸಂವಿಧಾನದ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ದುಡಿದಿದ್ದಾರೆ, ಜನರ ಪರವಾಗಿ ದುಡಿತಾ ಇದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ದಂಗೆ ಪ್ರಶ್ನೆ ಇರೋದು ರೆಕಾರ್ಡ್ದಲ್ಲ, ಪ್ರಶ್ನೆ ಇರೋದು ಎಷ್ಟು ಜನರಿಗೆ ನಾವು ಒಳ್ಳೇದು ಮಾಡಿದ್ದೀವಿ, ಹೇಗಾಗಿದೆ. ಅವರ ಒಂದು ಅಪಾರವಾದಂಥ ಕೊಡುಗೆ ಏನು ನಮ್ಮ ರಾಜ್ಯಕ್ಕಿದೆ, ಅದು ನಾವೆಲ್ಲರೂ ಸ್ಮರಿಸಲೇಬೇಕಾಗ್ತದೆ. ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾದಮೇಲೆ ಯಾಕೆ ಅಷ್ಟು ಅನುಮಾನ ಪಡ್ತೀರಾ? ಯಾವ ಹರ್ಡ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಲ್ಲ, ಬೇರೆಯವ್ರು ಯಾರಿಗೆ ಕೇಳಬೇಕು ಅದ್ರ ಬಗ್ಗೆ? ಅದ್ರ ಬಗ್ಗೆನೂ ಅವ್ರು ಸ್ಪಷ್ಟೀಕರಣ ಕೊಟ್ಟಾದಮೇಲೆ ನಮ್ಮಂಥವ್ರಿಗೆ ಕೇಳಿ ಪ್ರಯೋಜನ ಏನು? ಇಲ್ಲ, ಪ್ರಯೋಜನ ಏನು ಹೇಳಿ, ಈಗ ಅವರೇ ಹೇಳಿದ್ದಾರೆ. ಹೌದು, ಅದಕ್ಕೆ ನೋಡಿ, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರವಾಗಿದೆ. ಹಿಂದುಳಿದ ವರ್ಗದವರಿಗಿರ್ಬೋದು, ಯಾರಿಗೆ ಧ್ವನಿ ಇಲ್ಲ ಅವರಿಗಿರ್ಬೋದು, ಅಪಾರವಾದಂಥ ಕೊಡುಗೆ ಇದೆ ನಮ್ಮ ರಾಜ್ಯಕ್ಕೆ. ಅದರಿಂದ ಈಗ ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತ ಮಾಡಿದ್ದು. ಈಗ ವಾಟ್ ಎವರ್ ಇಟ್ ಈಸ್, ಅವರು ಬಜೆಟ್ ಮಂಡನೆ ಬಗ್ಗೆ ಇರ್ಬೋದು, ಪೂರ್ಣಾವಧಿ ಬಗ್ಗೆ ಇರ್ಬೋದು, ಅವರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಮಾಜಪ್ಪನವರೊಂದು ಗಂಭೀರವಾಗಿ ಒಂದು ಮಾತು ಹೇಳಿದ್ದಾರೆ ಸರ್, ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ರು ಮಾತ್ರ ದಲಿತರು ಮುಖ್ಯಮಂತ್ರಿ ಆಗೋದಕ್ಕೆ. ನೋಡಿ, ಯಾರು ಆಗ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದು. ಅದು ನಾವು ಯಾವತ್ತೂ ಕೂಡ ಒಂದೇ ಸಮುದಾಯಕ್ಕೆ ಸೀಮಿತವಾದಂಥ ಎಲ್ಲ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನು ತಗೊಂಡು ಹೋಗುವಂಥ ಏಕೈಕ ಪಕ್ಷ ನಮ್ಮದಾಗಿದೆ. ಸಂವಿಧಾನವನ್ನು, ಆಶಯಗಳನ್ನು ನಾವು ಜಾರಿಗೆ ತರುವುದು ನಮ್ಮ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ನೋಡಿ, ನಾಯಕತ್ವ ಇರ್ಬೋದು, ಪ್ರಗತಿ ಇರ್ಬೋದು, ನಿಂತು ನೀರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿದ್ರೂ ಕೂಡ. ಈಗ ಆವಾಗಿನ ಕಾಲಕ್ಕೆ ದೇವರಾಜ ಅರಸು ಅವ್ರು ಇರಲಿಲ್ವಾ? ಈಗ ಸಿದ್ದರಾಮಯ್ಯನವ್ರು ಇಲ್ವಾ? ಆವಾಗಿನ ಕಾಲಕ್ಕೆ ನೆಹರು ಅವ್ರು ಇರಲಿಲ್ವಾ? ಗಾಂಧೀಜಿಯವ್ರು ಇರಲಿಲ್ವಾ? ಈಗಿನ ಕಾಲಕ್ಕೆ ಅದ್ರ ತಕ್ಕಂಗೆ ಅವರ ತತ್ವ ಸಿದ್ಧಾಂತದ ಮೇಲೆ ರಾಹುಲ್ ಗಾಂಧಿ ಅವ್ರು ನಡೀತಾ ಇಲ್ವಾ? ನಾಯಕತ್ವ ಯಾವಾಗಲೂ ನಿಂತು ನೀರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಬೆಳೆಸ್ತಾ ಹೋಗಬೇಕು. ಈಗ ನಾನೇ ಚಿತ್ತಾಪುರ್ನಲ್ಲಿ ಸಾಯೋ ತನಕ ಇರ್ಲಿಕ್ಕೆ ಸಾಧ್ಯನಾ? ಮುಂದಿನ ನಾಯಕತ್ವ ಬೆಳೆಸೋ ಜವಾಬ್ದಾರಿ ನಮ್ಮದಾಗಿರ್ತದೆ, ಅಜಯ್ ಅವ್ರದ್ದು ಆಗಿರ್ತದೆ. ಕಲಬುರಗಿನಲ್ಲಿ ನಾವಿಬ್ಬರು ಸೇರಿ ಮುಂದಿನ ಹೆಂಗೆ ನಮಗೆ ಜನ ಬೆಳೆಸಿದ್ದಾರೆ, ಬೇರೆಯವರಿಗೂ ಅವಕಾಶ ಕೊಟ್ಟು ಅವರಿಗೂ ಬೆಳೆಸಬೇಕಾಗ್ತದಲ್ಲ. ಆಫ್ಟರ್ ಆಲ್ ಇಟ್ ಈಸ್ ಆಲ್ ಅಬೌಟ್ ಪಾರ್ಟಿ, ನಾಟ್ ಅಬೌಟ್ ಇಂಡಿವಿಜುವಲ್ಸ್. ನನ್ನಿಂದ ಪಕ್ಷ ನಡೆದಿದೆ ಅಂತ ಅಂದ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ. ನೋಡಿ, ಯಾರ್ಯಾರು ಹಂಗೆ ಅಂದ್ಕೊಂಡಿದ್ದಾರೆ. ನಾನು ಹೇಳ್ದಂಗೆ ದ ಪಾರ್ಟಿ ಈಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್ಸ್. ನಾವು ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದ್ದೀವಿ ಅಂತ ಮರಿಬಾರ್ದು. ಕಾರ್ಯಕರ್ತರೇ ಇಲ್ಲ ಅಂದರೆ ನಂದು ನಾಯಕತ್ವ ಇಲ್ಲ, ಬೇರೆ ಯಾರ್ದು ನಾಯಕತ್ವ ಇಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಹೇಳಿಕೆಗಳು ಸರಿಯಲ್ಲ. ಬಿ ಫಾರ್ಮ್ ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್ ನಾಯಕತ್ವ ಬೇಕು, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಬೇಕು. ಎಲ್ಲ ಗೆದ್ದಾದ್ಮೇಲೆ ಅಧಿಕಾರ ಅನುಭವಿಸಾದ್ಮೇಲೆ ಅಥವಾ ಅನುಭವಿಸ್ತಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾರು ಅಂತ ಹೇಳೋದು ತಪ್ಪಾಗ್ತದೆ. ಯಾರೇ ಇರ್ಬೋದು ಅದು. ಈಗ 140 ವರ್ಷ ಹಾಗೆ ಬಂದಿದ್ದೀವೇನ್ರಿ? 140 ವರ್ಷ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷದ. ನಾಯಕತ್ವ ನಾನು ಹೇಳ್ದಂಗೆ ನಿರಂತರವಾಗಿ ಬೆಳೀತಾ ಹೋಗ್ತಾ ಇದೆ, ಮುಂದೆ ಕೂಡ ಬೆಳೆಯುತ್ತೆ. ಯಾರು ಒಬ್ಬರಿಂದ ಪಕ್ಷ ಅಲ್ಲ ಇದು. ಕಾರ್ಯಕರ್ತರಿಂದ ನಾವು ಅಂತ ಹೇಳಿದ್ರೆ 2.5 ವರ್ಷ ಆದರೂ ಕೂಡ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗದೆ ಇರೋದು ಗಮನಿಸಿದ್ರೆ ನೋಡಿ, ನೋಡಿ ಭಾಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ನಾನು ಕೂಡ ಹಿಂದೆ ಹೇಳಿದ್ದೀನಿ. ಎಲ್ಲರಿಗೂ ಒಂದೇ ಸರಿ ಸಮಾನವಾಗಿ ಅವಕಾಶ ಸಿಗೋದು ಕಷ್ಟ. ಮುಂದೆ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ. ಈಗಾಗಲೇ ಬೋರ್ಡ್ ಚೇರ್ಮನ್ಗಳೆಲ್ಲ ಮಾಡಿದ್ದೀವಿ, ಕೆಲವು ಡೈರೆಕ್ಟರ್ಸ್ ಪೆಂಡಿಂಗ್ ಇವೆ. ಆಲ್ಮೋಸ್ಟ್ 85% ಮುಗಿಸಿದ್ದೀವಿ, ಇನ್ನೂ ಒಂದು 15-20% ಉಳಿದಿದೆ, ಅದು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ದಂಗೆ ಎಲ್ಲದೂ ಕೂಡ ಒಂದೇ ಸರಿ ಆಗೋದಿಲ್ಲ. ತಾಳ್ಮೆ ಅನ್ನೋದು ರಾಜಕೀಯದಲ್ಲಿ ಇರಲೇಬೇಕಾಗ್ತದೆ. ದೇರ್ ಈಸ್ ನೋ ಅದರ್ ಆಲ್ಟರ್ನೇಟಿವ್ ಫಾರ್ ಹಾರ್ಡ್ ವರ್ಕ್ ಆರ್ ಪೇಷನ್ಸ್. ಅದಕ್ಕಿಂತ ದೊಡ್ಡ ಖರ್ಗೆ ಸಾಹೇಬ್ರಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಅದಕ್ಕೆ. ಸೊ ಯಾರೇ ಏನೇ ಮಾತಾಡಿದ್ರು AICC ಅಧ್ಯಕ್ಷರ ತಾಳ್ಮೆ, ಅವರ ಪರಿಶ್ರಮ ನೋಡ್ಕೊಂಡು ಉದಾಹರಣೆಗಳು ಕೊಟ್ಟರೆ ಅವರಿಗೆ ಅರ್ಥ ಆಗುತ್ತೆ.